ಇನ್ನು ಬೆಂಗಳೂರಿನ ಸದ್ಯದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಗುಂಡಿ ಸಮಸ್ಯೆ. ಡೆಡ್ಲೈನ್ ಮುಗಿದ್ರೂ ಕೂಡ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಸಿಎಂ ಕೊಟ್ಟಿದ್ದಂಥ ಒಂದು ವಾರದ ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಸಿಟಿ ರೌಂಡ್ ಸಂದರ್ಭದಲ್ಲಿ ಅಕ್ಟೋಬರ್ 31ಕ್ಕೆ ಡೆಡ್ಲೈನ್ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಡೆಡ್ಲೈನ್ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನ ಈಗ ಕೇಳಿ ಅಂತ ಸಿಎಂ ಹೇಳಿದ್ದಾರೆ. ಆಸ್ಕ್ ಡಿಕೆ ಶಿವಕುಮಾರ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿ ಈ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಹೊರಟಿದ್ದಾರೆ. ಗುಂಡಿ ಮುಚ್ಚೋದಕ್ಕೆ ನೀಡಿದ್ದಂಥ ಡೆಡ್ಲೈನ್, ಮುಖ್ಯಮಂತ್ರಿಗಳೇ ನೀಡಿದ್ದಂಥ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯ ಆಗಿದೆ. ಸೊ ಆ ಒಂದು ಡೆಡ್ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ರೆ ಆಸ್ಕ್ ಡಿಕೆ ಶಿವಕುಮಾರ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಈ ಮಹೇಶ್ವರ ರಾವ್ ಮತ್ತು ತುಷಾರ್ ಇವ್ರ ಜೊತೆ ಮಾತಾಡ್ತಾ ಇದ್ದೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು, ವಾರದಲ್ಲಿ ಮುಚ್ಚಲೇಬೇಕು. ಏನ್ ನಮಗೆಲ್ಲ ಗುಂಡಿ ಮುಚ್ಚಿಲ್ಲ ಇವ್ರ ಕಾಲದಲ್ಲಿ ಗುಂಡಿ ಮುಚ್ಚಿಲ್ಲ. ಬಿಜೆಪಿ ಕಾಲದಲ್ಲಿ ಇನ್ನು ಬೆಂಗಳೂರಿನ 5 ಪಾಲಿಕೆಗಳಲ್ಲೂ ಕೂಡ ಗುಂಡಿ ದರ್ಬಾರ್ ಜೋರಾಗಿದೆ. ಡೆಡ್ಲೈನ್ಗೂ ಕ್ಯಾರೆ ಅನ್ನದೇ ಜಿಬಿಎ ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ. ಚಾಮರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿ ಯಮ ಗುಂಡಿಗಳಿವೆ. ಬುಲ್ ಟೆಂಪಲ್ ರಸ್ತೆಯಲ್ಲೂ ಕೂಡ ಬಲಿಗಾಗಿ ಗುಂಡಿ ಕಾಯ್ತಾ ಇದೆ. ಇನ್ನು ಗುಂಡಿಗಳು ಬುಲ್ ಟೆಂಪಲ್ ರಸ್ತೆಯ ಸಿಗ್ನಲ್ನಲ್ಲೇ ಸಾಲು ಗುಂಡಿಗಳಿದೆ. ಸಾವಿನ ಗುಂಡಿಗಳ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಗುಂಡಿಗಳ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಕೊಟ್ಟಿದ್ದಂತಹ ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಆದರೆ ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳ ಸ್ಥಿತಿ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ದ್ವಿಚಕ್ರ ವಾಹನ ಸವಾರರಿಗೆ ಅತಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈಗಾಗಲೇ ಅನೇಕ ಜೀವಗಳು ಹೋಗಿದೆ, ಅನೇಕರು ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಗುಂಡಿ ಸಮಸ್ಯೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಹಾಗೆ ಉಳ್ಕೊಂಡಿದೆ ಅನ್ನುವಂಥದ್ದು ವಿಪರ್ಯಾಸ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರೂ ಕೂಡ ಗುಂಡಿಗಳು ಹಾಗೆ ಉಳ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.